ಈ ಜಗತ್ತಿನಲ್ಲಿ ನಾವು ದೊಡ್ಡ ಅನುಗ್ರಹ ಪಡೆದಂಥ ಉಮ್ಮತಿಯಾಗಿದ್ದೇವೆ. ಅಲ್ಲಾಹನಿಗೆ ಈ ಕಾರಣಕ್ಕಾಗಿ ನಾವು ಬಹಳಷ್ಟು ಶುಕ್ರ್ ಅದಾ ಮಾಡಬೇಕಾಗಿದೆ. ಯಾಕೆಂದರೆ ಅಲ್ಲಾಹನು ನಮ್ಮನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಉಮ್ಮತ್ತಿನಲ್ಲಿ ಒಳಪಡಿಸಿದ್ದಾನೆ. ಇದು ದೊಡ್ಡ ಒಂದು ಭಾಗ್ಯವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಎಲ್ಲ ಅಂಬಿಯಾಗಳ ಪೈಕಿ ಅತ್ಯಂತ ಶ್ರೇಷ್ಠ ನಬಿಯಾಗಿದ್ದಾರೆ. ಅಷ್ಟೇ ಅಲ್ಲ, ನಾವು ಕೂಡ ಇತರ ಎಲ್ಲ ಉಮ್ಮತ್ತಿಗಿಂತಲೂ ಶ್ರೇಷ್ಠವಾದ ಉಮ್ಮತ್ತಾಗಿದ್ದೇವೆ. ಇತರ ಯಾವುದೇ ಉಮ್ಮತ್ತಿಗೂ ಅಂತಹ ವಿಶೇಷತೆ ಇಲ್ಲ. ಅವರಿಗಿಂತಲೂ ಶ್ರೇಷ್ಠವಾದಂತಹ ಸಯ್ಯಿದುಲ್ ಅಂಬಿಯಾ ಆಗಿರುವಂತಹ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಉಮ್ಮತ್ತಾಗಿದ್ದೇವೆ. ಶ್ರೇಷ್ಠವಾದ ಉಮ್ಮತ್. ಕುಂತುಮ್ ಖೈರ ಉಮ್ಮ ಉಖ್ರಿಜತ್ ಲಿನ್ನಾಸ್ ಎಂದು ಕುರ್ಆನ್ ಹೇಳಿದೆ. ಅಷ್ಟೇ ಅಲ್ಲ, ನಾಳೆ ಆಖರತ್ಗೆ ತಲುಪಿದರೆ, ಪರಲೋಕಕ್ಕೆ ತಲುಪಿದರೆ ಮೊತ್ತ ಮೊದಲ ಬಾರಿಗೆ ಸ್ವರ್ಗ ಪ್ರವೇಶಿಸುವುದು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಾಗಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಬಿಗಳ ಪೈಕಿ ಮೊದಲು ಸ್ವರ್ಗ ಪ್ರವೇಶಿಸಿದರೆ ಉಮ್ಮತ್ಗಳ ಪೈಕಿ ಯಾರು ಪ್ರವೇಶಿಸುವುದು? ಉಮ್ಮತ್ಗಳ ಪೈಕಿ ನಾವಾಗಿದ್ದೇವೆ ಮೊದಲು ಪ್ರವೇಶಿಸುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ಲಾ ಯದ್ಖುಲುಲ್ ಜನ್ನತ ಅಹದುಂ ಮಿನನ್ ನಬಿಯ್ಯೀನ ಹತ್ತಾ ಅದ್ಖುಲಹಾ ಅನಾ. ನಬಿಯರ ಪೈಕಿ ಯಾರೂ ಕೂಡ ಸ್ವರ್ಗ ಪ್ರವೇಶಿಸುವುದಿಲ್ಲ. ಹತ್ತಾ ಅದ್ಖುಲಹಾ ಅನಾ, ನಾನು ಸ್ವರ್ಗ ಪ್ರವೇಶಿಸುವವರೆಗೆ. ನಾನು ಸ್ವರ್ಗ ಪ್ರವೇಶಿಸಿದ ಬಳಿಕವೇ ಇತರ ಎಲ್ಲ ಪ್ರವಾದಿಗಳು ಸ್ವರ್ಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮತ್ತೆ ಹೇಳುತ್ತಾರೆ, ವಲಾ ಯದ್ಖುಲುಹಾ ಅಹದುಂ ಮಿನಲ್ ಉಮಮಿ ಹತ್ತಾ ತದ್ಖುಲಹಾ ಉಮ್ಮತಿ. ನನ್ನ ಉಮ್ಮತ್ ಸ್ವರ್ಗ ಪ್ರವೇಶಿಸಿದ ಬಳಿಕವೇ ಇತರ ನಬಿಯರ ಉಮ್ಮತ್ಗಳು ಸ್ವರ್ಗ ಪ್ರವೇಶಿಸುತ್ತಾರೆ. ಇಂತಹ ವಿಶೇಷತೆ ನಮಗೆ ಹೇಗೆ ಸಿಕ್ಕಿತು? ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕಾರಣದಿಂದ.